ಉಪಮುಖ್ಯಮಂತ್ರಿ ಸೃಷ್ಟಿ ಜಿಜ್ಞಾಸೆ ಮಧ್ಯೆ ಸಂಪುಟ ಫೈನಲೈಸ್ ಮಾಡಬೇಕು. ನೂತನ ಸರ್ಕಾರದ ಸಂಪುಟ ರಚನೆಗೂ ಕೂಡ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇದೆ. ಗೊಂದಲದ ಮಧ್ಯೆಯೇ ಇದೀಗ 25:9 ಸೂತ್ರದಡಿ ಸಂಪುಟ ರಚನೆ ಆಗತ್ತಾ? 2 ಹಂತದಲ್ಲಿ ಸಂಪುಟ ಪುನರ್ರಚನೆಗೆ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡ್ತಾ ಇರುವಂತದ್ದು. ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿ ಹೆಚ್ಚಾಯ್ತಾ ಜಿಜ್ಞಾಸೆ? ನೂತನ ಸರ್ಕಾರದ ಸಂಪುಟ ರಚನೆಗೂ ಕೂಡ ಇದೀಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇದೆ. ಗೊಂದಲದ ಮಧ್ಯೆಯೇ 25:9 ಸೂತ್ರದಡಿ ಸಂಪುಟ ರಚನೆ ಮಾಡೋದಕ್ಕೆ ಮತ್ತೊಂದು ಕಡೆ ಪ್ಲಾನಿಂಗ್ ಏನಾದರೂ ನಡೀತಾ ಇದೆಯಾ? 2 ಹಂತದಲ್ಲಿ ಸಂಪುಟ ಪುನರ್ ರಚನೆಗೆ ಹೈಕಮಾಂಡ್ ಇದೀಗ ಪ್ಲಾನ್ ಮಾಡ್ತಾ ಇರುವಂಥದ್ದು. ಇಪ್ಪತ್ತೈದು ಜನ ಹೊಸ ಶಾಸಕರಿಗೆ ಮಂತ್ರಿಗಿರಿ ನೀಡೋದಕ್ಕೆ ಡಿಕೆಶಿ ಒಲವನ್ನು ತೋರಿಸ್ತಾ ಇದ್ದಾರೆ. 9 ಹಳೆಯ ಸಚಿವರನ್ನೇ ಮುಂದುವರಿಸುವುದಕ್ಕೆ ಹೈಕಮಾಂಡ್ ಮತ್ತೊಂದು ಕಡೆ ಪ್ಲಾನ್ ಮಾಡ್ತಾ ಇದೆ. ನೂತನ ಸಿಎಂ ಜೊತೆಗೆ 10 ಜನರ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ. ಯತೀಂದ್ರ ಸಿದ್ದರಾಮಯ್ಯ, ಎಂಬಿ ಪಾಟೀಲ್, ಪ್ರಿಯಾಂಕ್ ಖರ್ಗೆ, ರಾಮಲಿಂಗಾರೆಡ್ಡಿ, ಕೃಷ್ಣ ಬೈರೇಗೌಡ, ಯುಟಿ ಖಾದರ್. ಸಚಿವರ ಫಸ್ಟ್ ಲಿಸ್ಟ್ ಇದಿಷ್ಟು ಕೂಡ ಪ್ರಾದೇಶಿಕ ಜಾತಿ ಆಧಾರದಲ್ಲಿ ಸಚಿವರಾಗಿ ನೀಡೋದಕ್ಕೆ ಹೈಕಮಾಂಡ್ ಒಂದ್ ಕಡೆ ಪ್ಲಾನ್ ಅನ್ನ ಮಾಡ್ತಾ ಇದೆ. ಸಚಿವರ ಫಸ್ಟ್ ಲಿಸ್ಟ್ ಕೂಡ ರೆಡಿ ಆಗಿದೆ. ಯತೀಂದ್ರ ಸಿದ್ದರಾಮಯ್ಯ ಎಂಎಲ್ಸಿ, ಎಂಬಿ ಪಾಟೀಲ್ ಪವಲೇಶ್ವರ, ಪ್ರಿಯಾಂಕ್ ಖರ್ಗೆ ಚಿತ್ತಾಪುರದಿಂದ, ರಾಮಲಿಂಗಾರೆಡ್ಡಿ ಬಿಟಿಎಂ ಲೇಔಟ್, ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ, ನೂತನ ಸರ್ಕಾರ ಸಂಪುಟ ರಚನೆಗೂ ಕೂಡ ಇದೀಗ ಟೆನ್ಷನ್ ಶುರುವಾಗಿದೆ. ಫಸ್ಟ್ ಲಿಸ್ಟ್ ಕೂಡ ರೆಡಿ ಆಗಿರುವಂಥದ್ದು. ಸಚಿವರ ಫಸ್ಟ್ ಲಿಸ್ಟ್ ಅಲ್ಲಿ ಯತೀಂದ್ರ ಸಿದ್ದರಾಮಯ್ಯ, ಎಂಎಲ್ಸಿ, ಎಂಬಿ ಪಾಟೀಲ್, ಬಾಬಲೇಶ್ವರ, ಪ್ರಿಯಾಂಕ್ ಖರ್ಗೆ ಚಿತ್ತಾಪುರದಿಂದ. ಪ್ರಾದೇಶಿಕ ಜಾತಿ ಆಧಾರದಲ್ಲಿ ಸಚಿವಗಿರಿ ನೀಡೋದಕ್ಕೆ ಇದೀಗ ಹೈಕಮಾಂಡ್ ಪ್ಲಾನ್ ಅನ್ನ ಮಾಡ್ತಾ ಇದೆ. ಗೊಂದಲದ ಮಧ್ಯೆಯೇ 25:9 ಸೂತ್ರದ ಅಡಿ ಸಂಪುಟ ರಚನೆಗೆ ಪ್ಲಾನಿಂಗ್ಸ್ ನಡೀತಾ ಇರುವಂಥದ್ದು. ಡಿಕೆಶಿ ಜೊತೆಗೆ 10 ಜನ ಸಚಿವರಾಗಿ ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಸೋಮವಾರ ಅಥವಾ ಬುಧವಾರ. ಉಪಮುಖ್ಯಮಂತ್ರಿ ಹುದ್ದೆ ಸೃಷ್ಟಿಗೆ ಹೆಚ್ಚಾಗ್ತಾ ಇದೆ ಇದೀಗ ಜಿಜ್ಞಾಸೆ. ನೂತನ ಸರ್ಕಾರ ಸಂಪುಟ ರಚನೆಗೂ ಕೂಡ ಇದೀಗ ಟೆನ್ಷನ್ ಮೇಲೆ ಟೆನ್ಷನ್ ಶುರುವಾಗ್ತಾ ಇರುವಂಥದ್ದು. ಕಾಂಗ್ರೆಸ್ ಹೈಕಮಾಂಡ್ನ ಸೂಚನೆಯಂತೆ ಮುಖ್ಯಮಂತ್ರಿ ಸ್ಥಾನಕ್ಕೆ ರಾಜೀನಾಮೆಯನ್ನ ಫೈನಲೈಸ್ ಮಾಡಿ ಕೊಟ್ಟಿದ್ದಾರೆ ಸಿದ್ದರಾಮಯ್ಯ. ರಾಜ್ಯಪಾಲ ಥಾವರ್ ಚಂದ್ ಗೆಹ್ಲೋಟ್ ಅವರನ್ನ ಗುರುವಾರ ಭೇಟಿ ಮಾಡಿ ರಾಜೀನಾಮೆ ಪತ್ರವನ್ನು ಕೂಡ ಸಲ್ಲಿಸಿದ್ರು. ಬಟ್ ಅದಾದ ಬಳಿಕ ಇದೀಗ ಮತ್ತೊಂದು ತಲೆನೋವು. ಸಂಪುಟ ರಚನೆಯ ಟೆನ್ಷನ್, ನೂತನ ಸರ್ಕಾರದ ಸಂಪುಟ ರಚನೆಗೂ ಕೂಡ ಗೊಂದಲಗಳು. ಯಾರನ್ನ ಯಾವ ಸ್ಥಾನದಲ್ಲಿ ಕೂರಿಸಬೇಕು ಅಂತ ಹೇಳ್ಬಿಟ್ಟು ಹೈಕಮಾಂಡ್ ಒಪ್ಪಿದ್ದಕ್ಕೆ ಡಿಕೆಶಿ ಮತ್ತೆ ಸಿದ್ದರಾಮಯ್ಯ ಈ 3 ಜನರ ಒಂದೊಂದು ಪ್ಲಾನಿಂಗ್ಸು. ಮತ್ತೊಂದು ಕಡೆ ಸಿದ್ದರಾಮಯ್ಯ ಪವರ್ ಸ್ಟ್ರೋಕ್ ಕೊಡೋದಕ್ಕೆ ಸಜ್ಜಾಗ್ತಾ ಇದ್ದಾರೆ. ಪವರ್ ಸೆಂಟರ್ ಆಗಿ ಇರೋದಕ್ಕೆ ಸಿದ್ದರಾಮಯ್ಯ ಮತ್ತೊಂದು ಕಡೆ ಪ್ಲಾನ್ ಮಾಡ್ತಾ ಇದ್ದಾರೆ. ಸಂಯೋಜನಾ ಸಮಿತಿ ರಚನೆಗೂ ಕೂಡ ಒತ್ತಾಯಿಸ್ತಾ ಇದ್ದಾರೆ. ಬಟ್ ಮತ್ತೊಂದು ಕಡೆ ಹೈಕಮಾಂಡ್ ಸಚಿವರ ಫಸ್ಟ್ ಲಿಸ್ಟ್ ಅನ್ನ ರೆಡಿ ಮಾಡಿಟ್ಟಿದೆ. ಡಿಕೆ ಶಿವಕುಮಾರ್ ಜೊತೆಗೆ 10 ಸಚಿವರು ಪ್ರಮಾಣ ವಚನವನ್ನು ಸ್ವೀಕರಿಸುವಂತಹ ಸಾಧ್ಯತೆಗಳು ಇದೆ ಅಂತ ಮತ್ತೊಂದು ಕಡೆ ಹೇಳಲಾಗ್ತಾ ಇದೆ. ಮತ್ತೆ ಡಿಸಿಎಂ ಸ್ಥಾನಕ್ಕೂ ಕೂಡ ಸಿಕ್ಕಾಪಟ್ಟೆ ಪೈಪೋಟಿ ಕೂಡ ನಡೀತಾ ಇರುವಂಥದ್ದು. ಇದರ ನಡುವೆಯೇ, ಇಷ್ಟೊಂದು ಗೊಂದಲದ ನಡುವೆಯೇ ಇದೀಗ ಫಸ್ಟ್ ಲಿಸ್ಟ್ ಕೂಡ ರೆಡಿ ಆಗಿರುವಂಥದ್ದು. ಜಮೀರ್ ಅಹಮದ್ ಚಾಮರಾಜಪೇಟೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಳಗಾವಿ ಗ್ರಾಮೀಣ, ಈಶ್ವರ್ ಖಂಡ್ರೆ ಭಾಲ್ಕಿಯಿಂದ, ಎಂಬಿ ಪಾಟೀಲ್ ಬಾಬಲೇಶ್ವರ, ಪ್ರಿಯಾಂಕ್ ಖರ್ಗೆ ಚಿತ್ತಾಪುರ. ಇಷ್ಟು ಜನರ ಹೆಸರು ಕೂಡ ಫಸ್ಟ್ ಲಿಸ್ಟ್ನಲ್ಲಿ ಕೇಳಿ ಬರ್ತಾ ಇದೆ. ಕೃಷ್ಣ ಬೈರೇಗೌಡ ಬ್ಯಾಟರಾಯನಪುರ, ರಾಮಲಿಂಗಾರೆಡ್ಡಿ ಬಿಟಿಎಂ ಲೇಔಟ್, ಯುಟಿ ಖಾದರ್ ಮಂಗಳೂರು. ಕಾದು ನೋಡಬೇಕು. ಸಂಪುಟ ರಚನೆಗೂ ಕೂಡ ಇದೀಗ ಮತ್ತೊಂದು ಟೆನ್ಷನ್ ಶುರುವಾಗಿರುವಂಥದ್ದು. ಬಿಕಾಸ್ ಹೈಕಮಾಂಡ್ ನಿರ್ಧಾರಕ್ಕೆ ಇಬ್ಬರೂ ಕೂಡ ಸಮ್ಮತಿಯನ್ನು ಸೂಚಿಸಬೇಕು. ಈ ಕಡೆ ಸಿದ್ದರಾಮಯ್ಯನವರ ಮನವೊಲಿಸಿ ಕೂಡ ಮಾಡುವಂತಹ ಅನಿವಾರ್ಯತೆ ಇದೆ. ಈ ಕಡೆ ಡಿಕೆಶಿ ಅವರ ಮಾತನ್ನು ಕೇಳಬೇಕಾಗತ್ತೆ. ಈ ಒಂದು ಟೆನ್ಷನಲ್ಲಿ ಹೈಕಮಾಂಡ್ ಇರುವಂಥದ್ದು. ನೂತನ ಸರ್ಕಾರ ರಚನೆ ಮಾಡೋದಕ್ಕೆ ಇದೀಗ ಸರ್ಕಸ್ ಅನ್ನ ನಡೆಸ್ತಾ ಇದೆ
ಕಾಂಗ್ರೆಸ್ ಪಾಲಿಗೆ ಒಂದು ರೀತಿಯಾಗಿ DCM ಆಯ್ಕೆ ಕೂಡ ಬಿಸಿ ತುಪ್ಪವಾಗಿರುವಂಥದ್ದು. ಇಬ್ಬರಿಗೆ ಸ್ಥಾನವನ್ನು ನೀಡಿ ಅಂತ DKಶಿ ಹೇಳ್ತಾ ಇದ್ದಾರೆ. ಮತ್ತೊಂದು ಕಡೆ ಸಿದ್ದರಾಮಯ್ಯ 4 ಜನ ಅಂತ ಹೇಳ್ತಾ ಇದ್ದಾರೆ. ಇದರ ಮಧ್ಯೆ ಇದೀಗ ಸಚಿವರ ಫಸ್ಟ್ ಲೀಸ್ಟ್ ಕೂಡ ರೆಡಿ ಆಗಿದೆ.